ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ ಕಳ್ಳ 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 ಕಳ್ಳರು ನಾವೆಲ್ಲರೂ ಸುಳ್ಳ 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 ಸುಳ್ಳರು ನಾವೆಲ್ಲರೂ ಎಷ್ಟು ಕದ್ದೆ ನೀನೆಷ್ಟು ಮೆದ್ದೆ ಮಾಲು ಬಂತ ಮಾಮೂಲು ಬಂತ ಲಂಚ ತಿನ್ನೋನೆ ರಾಜ ಲಂಚ ಏರೋನೆ ಭೋಜ ಕಳ್ಳ 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 ಕಳ್ಳರು ನಾವೆಲ್ಲರೂ ಸುಳ್ಳ 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 ಸುಳ್ಳರು ನಾವೆಲ್ಲರೂ ಮಾರಿ ಕೂಡಿ ಇಟ್ಟೆ ಪಾರ್ಟಿಗೆ ಮೊನ್ನೆ ಕೋಟಿ ಕೊಟ್ಟೆ ಮಂತ್ರಿಗೆ 3 ಬಂಗ್ಲೆ ಕೊಟ್ಟೆ ಅಣೆಕಟ್ಟೆ ಅರ್ಜಿ ಮುಂದೆ ಇಟ್ಟೆ ಆ ಸಮಥಿಂಗ್ ಇಟ್ ಕ್ಯಾನ್ ಡು ಎನಿಥಿಂಗ್ ಸಮಥಿಂಗ್ ಕೊಡದಿದ್ರೆ ನಥಿಂಗ್ ಕದಿಯೋಕೆ ಎಂದು ಜಗ್ಗಲ್ಲ ನುಂಗೋಕೆ ಎಗ್ಗು ಸಿಕ್ಕಿಲ್ಲ ಕಾಯೋರೆ ಕದ್ದಾಗ ಬೆಳಿನೇ ಮೇದಾಗ ಲಂಚಾವತಾರವಾಯಿತು ಕಳ್ಳ 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 ಸರ್ ನಮಸ್ಕಾರ. ನಿಮ್ಮ ವಾರ್ಡಿನ ನಾಗರಿಕರು ಕಾಯ್ತಾ ಇದ್ದಾರೆ ಆರೋಗೋಸ್ಕರ. ಎಲ್ಲೋಗಿದ್ದಾರೆ ಸರ್? 10:10 ಬರಬೇಕು, ಇನ್ನೂ ಬಂದಿಲ್ಲ. ನಾವು ಕಾಯ್ತಾ ಇದ್ದೇವೆ. ಎಲ್ಲ ನೀವು ನಿಮ್ಮ ನಾಗರಿಕರನ್ನ ನೀವು ಈ ಥರ ಕಾಯಿಸೋದು ಮತ್ತು ಅವ್ರಿಗೆ ಏನಾರು ಹೇಳ್ಬೇಕಲ್ವ ನೀವು? ಅಲ್ಲ, ಈಗ ನಾವು ಹೇಳ್ಬೇಕಂದ್ರೆ ಅದು PDO ಮೇಡಮ್ ಅದನ್ನ ತಗೋಬೇಕು. ನಮಗೆ ಬಾಡಿ ಇಲ್ಲ, ನಾವೇನು ಹೇಳೋಕ್ಕಾಗಲ್ಲ. ಈಗ ನಮ್ಮ ಬಾಡಿ ಇದ್ರೆ ನಾವೇ ಕೇಳ್ತೇವೆ. ಅಂದರೆ ಇಲ್ಲಿ ಕೇಳೋರು ಯಾರೂ ಇಲ್ವಾ? ಯಾರು ಇಲ್ಲ ಅಂತಲೇ ಈಗ ಸದ್ಯಕ್ಕೆ. ನಮ್ಮ ಬಾಡಿಗೆ ಏನು ಇಲ್ವಲ್ಲ. ನಮ್ಮ ಬಾಡಿ ಇದ್ರೆ ನಾವು ಕೇಳೋಲ್ಲ. ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ರೆ ಕೇಳ್ತೀವಿ. ಹಾಗಾದ್ರೆ ಇನ್ಚಾರ್ಜ್ ಯಾರು ಹಂಗಾರೆ ಈಗ ಪುರಸಭೆಗೆ? ಈಗ ಇವ್ರ CON ಅವರೇ ಇನ್ಚಾರ್ಜ್. ಅವರು ಇಲ್ವಲ್ಲ? ಅವರು ಬಂದಿಲ್ಲ. ನೋಡು ಎಷ್ಟೊತ್ತು ಬರ್ತಾರೆ ಅಂತ ಕೇಳೋದು. ನಮ್ಮ RO ಮೇಡಮ್ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಗುರುಗಳೇ? ಸರ್, ನಾನು ಈಗ ಆಫೀಸಿಗೆ ಬಂದಿದ್ದೀನಿ. ಹೌದಾ? ನನಗೆ ಮಾಹಿತಿ ಇಲ್ಲ ನಾ ಎಷ್ಟು ಗಂಟೆಗೆ ಬರ್ಬೇಕು ಅವ್ರ ಕರ್ತವ್ಯಕ್ಕೆ? ಅವರು ಮಾಮೂಲಿ 10 ಬರಬೇಕು. ಅವ್ರ ಟೈಮಿಗೆ 11 ಗಂಟೆ 10 ನಿಮಿಷ. ನೀವು ಇದನ್ನೆಲ್ಲ ಯಾಕೆ ಪ್ರಶ್ನೆ ಮಾಡಲ್ವ ನೀವು? ಅಧಿಕಾರಿ ಸಾರ್ವಜನಿಕರು ಬಂದು ಇಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅವ್ರ ಕಷ್ಟ ಸುಖ ಕೇಳೋರು ಯಾರು ಸ್ವಾಮಿ? ಬರ್ತಾರೆ. ಅಲ್ಲ, ನೀವು ಒಂದು ಮಾತು ಅಧಿಕಾರಿಗಳಿಗೆ ಒಂದು ಇದು ಮಾಡಬಾರ್ದಾ? ಹೇಳಿದೆ ಸರ್, ಬರ್ತಾರೆ. ಬರ್ತಾರಾ? ಅಧಿಕಾರಿಗಳ ಮೇಲೆ ಭಾಳ ಪ್ರೀತಿ ಇರುವಂಗೆ ಕಾಣುತ್ತೆ ನಿಮಗೆ. ಇಲ್ಲ, ಏನು ಆ ಥರ ಇಲ್ಲ ಸರ್. ಅವರು ಪಬ್ಲಿಕ್ ಕೆಲಸ ಮಾಡ್ತಾರೆ, ನಾವು ಪಬ್ಲಿಕ್ ಕೆಲಸ ಮಾಡ್ತೀವಿ. ಒಂದು ಇನ್ ಟೈಮ್ ಬರಬೇಕಲ್ವಾ? ನೋಡಿ, ಅವ್ರ ಕೆಲಸ ಕಾರ್ಯ ಬಟ್ಟಿಗೆ ಬಂದು ಕಾಯ್ತಾ ಇದ್ದಾರಲ್ಲ. DC ಆಫೀಸು ಮತ್ತು ಕೋರ್ಟ್ ಕೇಸು ಆಳುಮೂಳಿ ಇರುತ್ತೆ, ಹೋಗ್ತಾರೆ. ಆದ್ರೆ ಸರ್, ಇಲ್ಲಿ ತಾನೇ ಪಬ್ಲಿಕ್ ಸರ್ವೆಂಟ್ ತಾನೇ ಅವರು. ಅದೇ ಪಬ್ಲಿಕ್ ಸರ್ವೆಂಟ್ ಇರ್ಬೋದು, ಸರ್ಕಾರಿ ಕೆಲಸ ಇದ್ದಾಗ ಹೋಗ್ಲೇಬೇಕಾಗುತ್ತೆ. ಹಂಗಲ್ಲ ಸರ್, ಇಲ್ಲಿ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಹೋಗ್ಬೇಕಲ್ವಾ? ಹಂಗಾಗಲ್ಲ ಸರ್, ಸರ್ಕಾರಿ ಕೆಲಸ ಕೊಟ್ಟು ಆಮೇಲೆ ಇಲ್ಲಿ ಮಾಡ್ಬೇಕು. ಹೌದಾ? ಹೊರಗಡೆ ಕೆಲಸ ಇರುತ್ತೆ ಅವ್ರಿಗೆ ಹಂಗಾರೆ? ಹೊರಗಡೆ ಅಲ್ಲ. ಈಗ DC ಆಫೀಸ್ಗೆ ಹೋಗ್ಬೇಕು ಅಂದಾಗ ನಾವು DC ಅವ್ರು ಕರೆದಾಗ ಹೋಗ್ಲೇಬೇಕಾಗುತ್ತೆ. ಇನ್ನೊಂದು AC ಅವ್ರು ಕರೆದಾಗ ಹೋಗ್ಲೇಬೇಕಾಗುತ್ತೆ. ಸರಿ, ಇಲ್ಲಿ ಪ್ರತಿಯೊಂದು ಒಂದು ನೋಟಿಸ್ ಬೋರ್ಡ್ ಎಲ್ಲರೂ ಹಾಕ್ಬೇಕಲ್ವಾ? ಇಂಥ ದಿನ ಅವ್ರು ಇಷ್ಟು ಗಂಟೆಗೆ ಇಲ್ಲಿ ಹೊರಗಡೆ ಹೋಗ್ತಾರೆ. ಅದು ಚೀಫ್ ಆಫೀಸರ್ ಬರೆದು ಹೋಗ್ತಾರೆ, ಅವ್ರು ಬರೆಯೋಂಗಿಲ್ಲ ಸರ್. ಹೌದಾ? ಅವೆಲ್ಲ ಮಾಡಿ ಸಾರ್ವಜನಿಕ ತಿಳುವಳಿಕೆನೇ ಇಲ್ವಲ್ಲ ಸರ್ ಇಲ್ಲಿ? ಇದೆ ಸರ್, ಏನು ತೊಂದರೆ ಇಲ್ಲ ಅಂತ. ಇನ್ನೂ ಆಗಿಲ್ಲ ಅಂತ 4 ತಿಂಗಳು 20 ದಿವಸದಿಂದ ಯಾರೋ ಒಬ್ಬರಿಗೆ ಈ ಸ್ವತ್ತಿಗೆ ಅಲ್ದಿದ್ರಂತೆ. 1000 ರೂಪಾಯಿ ಕೊಟ್ಟು ಸಂಜೆಗೆ ಮನೆಗೆ ತಂದು ಕೊಟ್ಟಿದ್ದಾರಂತೆ. 1000 ರೂಪಾಯಿ ಕೊಟ್ಟು ಅಡ್ಗೆ. ಕೌನ್ಸಿಲರ್ಗಳು ಹೇಳ್ತಾರಲ್ಲ, ನಮ್ಮನೆ ಈಸೋತ್ ಮಾಡಿಸ್ಕೋಕೆ 1 ವರ್ಷ ಆಗೋದು, ಇನ್ನೂ ನಮ್ಮನೆಯಿಂದ ಈಸೋತ್ ಮಾಡ್ಕೊಟ್ಟಿಲ್ಲ ಅಂತ. ನೋಡಿ, ಅವರು ತಿರುಗ್ತಾವ್ರೆ. ಕೇಳಿ ಅವ್ರು ಮಾತಾಡ್ತಾರೆ. ಮೇಡಮ್, ನಾವು ಮಾಧ್ಯಮದವರು ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸಕ್ಕೆ ಬರ್ತಾ ಇಲ್ಲ, ಜನಗಳಿಗೆ ಅನಾನುಕೂಲ ಆಗ್ತದೆ ಅಂತ ಜನಗಳು ಹೇಳ್ತಾ ಇದ್ದಾರೆ. ಏನು ಕೆಲಸದ ಮೇಲೆ ಏನಾದ್ರು ಬಂದಿದ್ದೀರಾ ನೀವು ಇಲ್ಲಿಗೆ? ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಬಂದಿರೋದು. ಹೌದಾ? ನಾವು ಕೊಟ್ಟಾಲೆ ಒಂದು ವರ್ಷದ 3 ತಿಂಗಳಾಯ್ತು. ಎಷ್ಟು? ಇನ್ನು ವರ್ಷದ ಮೇಲೆ 3 ತಿಂಗಳಾಗಿದೆ. ವರ್ಷದ ಮೇಲೆ 3 ತಿಂಗಳಾಗಿದೆಯಾ? ಇನ್ನೂ ಮೂವ್ ಮಾಡಿಲ್ಲ.
ಏನು ಕೆಲಸ ಖಾತೆ ಟ್ರಾನ್ಸ್ಫರ್ಗೆ ಹೌದಾ ನಾವು ಮೂವ್ ಆಗಿಲ್ಲ, ಈಗ ಮೂವ್ ಮಾಡಬೇಕು. ಹೌದಾ ಯಾವ್ರವ್ರು ನೀವು? ಬೆಂಗಳೂರವರು ಬೆಂಗಳೂರವರು. ಆದರೆ ಇಲ್ಲಿ ಮಳವಳ್ಳಿ ಟೌನಲ್ಲಿ ನಿಮ್ದು ಆಸ್ತಿ ಇದೆ. ಆಸೆ ಇದೆ. ಅದನ್ನ ಖಾತೆ ಮಾಡೋಕ್ಕೆ ಅಂತ ಕೊಟ್ಟಿದ್ದು, ಇನ್ನೂ ಬಂದಿಲ್ಲ ಅದು ಖಾತೆ. 1 ವರ್ಷ 3 ತಿಂಗಳಾಯ್ತು ಕೊಟ್ಟು. ಓಹೋ ಹೋ ಹೋ. ಈಗ ಅದಕ್ಕೆ ಏನು ಮೂವ್ ಆಗಿಲ್ವಲ್ಲ, ಬಿಟ್ಟು ಬಂದರೆ ಇನ್ನು ಈಗ ರೆವೆನ್ಯೂ ಇನ್ಸ್ಪೆಕ್ಟರ್ ನೋಡ್ಕೊಂಡು ಹೋಗವ್ರೆ. ಹಾಂ ಹಾಂ. ಈಗ ಇವ್ರು ಮಾಡ್ಕೊಡ್ಬೇಕು. ನಿಮ್ಮ ಹೆಸರು ತಾಯಿ? ವಿಜಯ್ ಕುಮಾರ್. ವಿಜಯ್. ಸರಿ ಕಣ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾವು ಮಾಧ್ಯಮದವರು. ಈ ಯಾರೋ ಅವ್ರು ಮೇಡಮ್ ಇವತ್ತಿನ ರಜಾ ಹಾಕಿದಾರಾ? ಇವತ್ತು ಪರ್ಮಿಷನ್ ಕೇಳ್ಕೊಂಡು ಹೋಗಿದ್ದಾರೆ ಸರ್. ಪರ್ಮಿಷನ್ ಕೇಳ್ಕೊಂಡು ಹೋಗಿದ್ದಾರಾ? ಸೊ ಈಗ ಒಂದು ನೋಟಿಸ್ ಬೋರ್ಡಲ್ಲಿ ಸಾರ್ವಜನಿಕರಿಗೂ ತಿಳುವಳಿಕೆ ಕೊಟ್ಬಿಟ್ರೆ ಜನಗಳಾರು ಮನೆಗೆ ಹೋಗ್ತಾರಲ್ಲ ಮೇಡಮ್? ಮುಖ್ಯ ಅಧಿಕಾರಿಗೆ ತಿಳಿಸ್ತೀನಿ ಸರ್. ಹೌದಾ? ಎಷ್ಟು ಗಂಟೆಗೆ ಬರ್ಬೋದು ಇವತ್ತು ಅವರು? ಮಧ್ಯಾಹ್ನ ಬರ್ತಾರಾ? ಪರ್ಮಿಷನ್ ಕೇಳ್ಕೊಂಡೇ ಹೋಗಿದ್ದಾರೆ. ಮೇಡಮ್ ಅವ್ರ ಹೆಸರು ಏನು ಮೇಡಮ್ ಅವ್ರದ್ದು? ಯಾವುದು? ಮೇಡಮ್ ಅವರು ಆರ್ ಅವ್ರ ಹೆಸರು? ಅವ್ರವ್ರ ಹೆಸರು ಜಯಶೀಲ ಅಂತ. ಜಯಶೀಲ. ಎಲ್ಲಿಂದ ಡ್ಯೂಟಿಗೆ ಎಲ್ಲಿಂದ ಬರ್ತಾರೆ ಮೇಡಮ್ ಅವರು? ಸರ್ ಇದು ನನ್ನ ಹತ್ರ ಯಾಕೆ ಈ ಥರ ಎಲ್ಲ ಇಟ್ಕೊಂಡು ಕೇಳ್ತೀರಾ ಸರ್? ಮೇಡಮ್ ಇವಾಗ ಸಾರ್ವಜನಿಕರು ತೊಂದರೆ ಆಗಿದೆ, ನಮಗೆ ಕಾಲ್ ಮಾಡಿದ್ದಾರೆ. ಒಬ್ಬ ಪಬ್ಲಿಕ್ ಸರ್ವೆಂಟ್ ನಾವು ಪ್ರಶ್ನೆ ಮಾಡಿದ್ರೆ ಇನ್ಯಾರ ಮೇಡಮ್ ಪ್ರಶ್ನೆ ಮಾಡೋಕ್ಕಾಗತ್ತೆ? ಮುಖ್ಯ ಅಧಿಕಾರಿಗಳು ಬರಲಿ ಸರ್. ಓಕೆ ಮೇಡಮ್, ಅವ್ರನ್ನ ಕೇಳ್ತೀವಿ ಬಿಡಿ. ಆಯ್ತು, ಓಕೆ ಓಕೆ ಓಕೆ. ಸರ್ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಆನಂದ. ಹೇಳಿ ಸರ್. ಪುರಸಭೆಯಲ್ಲಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಬರ್ತಾ ಇಲ್ಲ, ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಆಗ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಹೌದಾ? ನೀವೇನು ಕೆಲಸದ ಮೇಲೆ ಬಂದಿದ್ದೀರಿ ಸರ್ ಇವಾಗ? ಸೋಷಲ್ ವರ್ಕರ್ ಆಗಿ ನಾವು ಇದರಲ್ಲಿ ಪಾರ್ಟಿಯಲ್ಲಿ ಇದ್ದೀವಿ, JDS. ಅದರಿಂದ ಓಡಾಡ್ತಾ ಇರ್ತೀವಿ ನಾವು, ಸಾರ್ವಜನಿಕರಿಗೆ ಕೆಲಸಕ್ಕಾಗಿ ಓಡಾಡ್ತೀವಿ. ಮತ್ತು ಇಲ್ಲ ಒಬ್ಬೊಬ್ರು ಬಂದು ಒಂದೊಂದು ಟೈಮಿಗೆ ಬರಲ್ಲ, ಕೇಳಿದ್ರೆ ಅಲ್ಲಿತ್ತು ಇಲ್ಲಿತ್ತು ಈ ಮೀಟಿಂಗ್ ಅಂತ ಹೇಳ್ತಾರೆ ಹೊರತು ಯಾವುದೇ ರೀತಿ ಒಂದು ಸರಿಯಾಗಿ ಜನಗಳಿಗೆ ಸಮಜಾಯಿಸಿ ಮಾತು ಕೊಡಲ್ಲ. ಮತ್ತು ಕೋರ್ಟಲ್ಲಿ ಕೇಸ್ ಇದ್ರೂ ಇದು ಕೋರ್ಟಲ್ಲಿ ಕೇಸ್ ಇದ್ರೂ ಹೋಗಿ ಟೈಪ್ ಹಿಡ್ಕೊಂಡು ಅಳತೆ ಮಾಡೋಕ್ಕೆ ಇವೆಲ್ಲನೂ ಹೋಗ್ತಾರೆ. ಮತ್ತು ಆ ಶ್ರೀನಿವಾಸ್ ಅನ್ನೋರು ಇವಾಗ ಮೊನ್ನೆ ಯಾವುದೋ ಒಂದು ಘಟನೆ ಮಾಡಿ ಅದನ್ನೆಲ್ಲ ತಹಸೀಲ್ದಾರ್ ಗಮನಕ್ಕೆ ಬಂದಿದೆ. ಅವ್ರು ಯಾವಾಗಲೂ ಈ ಕೋರ್ಟಲ್ಲಿ ಕೇಸ್ ಇದ್ದು ನೆಮ ಕೊಟ್ಟಿದ್ರು ಇವರು ನಮ್ಗೆ ಯಾವುದೇ ರೀತಿ ಇವರು ಪುರಸಭೆಯಿಂದ ನೆಮ ಇಲ್ಲ, ಯಾವುದನ್ನು ಕೊಡದಾನೆ ಏಕೈಕಾಗಿ ಅದು ಶನಿವಾರ ದಿವಸನೇ ನೋಡಿ ಅಳತೆಗೆ ದುಡ್ಡು ಅಡ್ಜಸ್ಟ್ಮೆಂಟ್ ಅಂತ ಬರ್ತಾರೆ. ಅದು ನಾವು 93ರಿಂದ ಕೇಸ್ ಆಡ್ತಾಯಿದ್ದೀವಿ. ಆಲ್ರೆಡಿ ರೋಡ್ ಬಿಟ್ಟಿದೆ, ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಆಗಿದ್ರು ಇದುವರೆಗೂ ನಮ್ಗೆ ತೊಂದರೆ ಕೊಡ್ತಾಯಿದ್ದಾರೆ. ಅದನ್ನ ಬಂದು ಇವ್ರು ಪರಿಶೀಲನೆ ಮಾಡಲ್ಲ. ಅದನ್ನ ಇದುವರೆಗೂ 33 ವರ್ಷ ಆಗಿದೆ, ಇದುವರೆಗೂ ಅದು ಯಾವುದೇ ರೀತಿಯೂ ಕೆಲಸ ಮಾಡಲ್ಲ. ಆ ರೋಡ್ ಅವ್ರು ತೋರಿಸ್ಬೇಕಲ್ಲ, ಯಾರ್ದಿದೆ ಹೊಡೆದಾಕ್ಲಿ. ಅದು ಬಿಟ್ಬಿಟ್ಟು ಯಾಕೆ ಜನಗಳಿಗೆ ಇವರೆಲ್ಲ ತೊಂದರೆ ಕೊಡ್ತಾರೆ? ಆಮೇಲೆ ಏನೇ ಕೇಳಕ್ಕೆ ಹೋದ್ರು ಅದಕ್ಕೊಂದು ಸಮಜಾಯಿಸಿ ಹೇಳ್ತಾರೆ ಹೊರತು ಬೇರೆ ಏನೂ ಹೇಳೋದಿಲ್ಲ ಅವರು. ಆಮೇಲೆ ಕೆಲವರು ಆಫೀಸರ್ಸ್ಗಳು ಬರ್ತಾರೆ, ಟೈಮಿಂಗ್ಸ್ಗೆ ಸರಿಯಾಗಿ ಬರೋಲ್ಲ. ಆಮೇಲೆ 12:30 1 ಗಂಟೆಗೆ ಬರ್ತಾರೆ. ನಾವೇನು ಕೇಳಿದ್ರೆ ಅಲ್ಲಿ ಮೀಟಿಂಗು ಇಲ್ಲಿ ಮೀಟಿಂಗು ಅಂತ ಹೇಳ್ತಾರೆ. ನಾವೇನಂತ ಹೇಳೋಣ? ಕೇಳಿದ್ರೆ ಹೌದಾ ಬಿಡಿ ಇರ್ತೀವಿ, ಯಾವುದಕ್ಕಾದ್ರೂ ನಾವು ಮನೆಗೆ ಹೋಗ್ತೀವಿ. ಆದ್ದರಿಂದ ಇಲ್ಲೇನೋ ಕೇಳಕ್ಕೆ ಹೋದರೆ ನಮ್ಮ ಕೆಲಸಗಳು ಮಾಡೋಣ. ಆಮೇಲೆ ಯಾವ್ದಾದ್ರು ಒಂದು ಫೈಲ್ ಇಟ್ಕೊಂಡು ಇನ್ನೊಂದು ಫೈಲಲ್ಲಿ ಅಮೌಂಟ್ ಕೊಡಿ ಅದು ಕೊಡಿ ಅಂತಾರೆ. ನಾವು ಕೇಳಕ್ಕೆ ಹೋದ್ರೆ ಗ್ಯಾರೇಜ್ ಮಾಡ್ತಾರೆ. ಆದ್ದರಿಂದ ದಯವಿಟ್ಟು ಇವ್ರನ್ನ ಯಾವುದೇ ರೀತಿ ಮೊನ್ನೆ ದಿವಸ ಲೋಕಾಯುಕ್ತರು ಬಂದು ಹೋಗಿದ್ದಾರೆ. ಅವ್ರು ಯಾವುದೇ ರೀತಿ ಆನ್ಸರ್ ಕೊಟ್ಟರು ಏನೋ ಅದನ್ನೆಲ್ಲ ತೇಲ್ಸ್ಬಿಡ್ತಾರೆ. ದಯವಿಟ್ಟು ಇವತ್ತು 22/5/2025 24. ಅದರಿಂದ ಟೈಮ್ ಎಷ್ಟು ಸರ್ ಇವಾಗ? ಟೈಮ್ ಇವಾಗ ನೋಡಿ ಸರ್ 11:30. ಓಕೆ ಸರ್. ಅದಕ್ಕೆ ನಾವೇನಾರ ಕೇಳಕ್ಕೆ ಹೋದರೆ ಅಯ್ಯೋ ಬಿಡಿ ನನ್ನ ಕೆಲಸ ಇತ್ತು ಅಂತಾರೆ. ಅಂಥವರೆಲ್ಲ ಅಲ್ಲಲ್ಲೇ ಟ್ರಾನ್ಸ್ಫರ್ ತಗೊಂಡು ಹತ್ರದಲ್ಲಿ ಮಾಡಿಸ್ಕೊಬೇಕು, ಇಲ್ಲಿ ಕೆಲಸ ಮಾಡಲ್ಲ. ಆದ್ದರಿಂದ ದಯವಿಟ್ಟು ನಾವು ಹೇಳೋದು ಬಂದವ್ರಿಗೆ ಕೆಲಸ ಮಾಡಿಕೊಡ್ಲಿ, ಅವೇನು ಬೇಡ ಅನ್ನಲ್ಲ. ಅಯ್ಯೋ ಎಲ್ಲ ರೂಮ್ಗಳಲ್ಲೂ ಅವೇ, ನಾವೆಲ್ಲ ಹೇಳೋಕ್ಕಾಗಲ್ಲ. ಬಂದು ಅಧಿಕಾರಿಗಳು ಬಂದು ಅವ್ರವ್ರ ಕೆಲಸಗಳನ್ನ ಒಂದು ನಿರ್ವಹಿಸ್ಕೊಂಡು ಆರಾಮಾಗಿ ಹೋದರೆ ನಮ್ದು ಇಲ್ಲೇನು ಮಳವಳ್ಳಿದು ಏನು ಪ್ರಾಬ್ಲಮ್ ಇಲ್ಲ. ನಾವು ಮಳವಳ್ಳಿಲಿ ಅಭಿವೃದ್ಧಿ ಮಾಡಲಿ ಅಂದ್ಬಿಟ್ಟೇನೆ ಅಲ್ವ ಸರ್ ಕಾಯೋದು. ದಯವಿಟ್ಟು ನೀವು ಅವ್ರಿಗೆ ಏನೋ ಒಂದು ಸ್ವಲ್ಪ ಸಂದೇಶ ಸರ್. ಇಲ್ಲಿ ಬೆಳಗ್ಗೆಯಿಂದ ಸಾರ್ವಜನಿಕರು ಆರ್ಒಗೋಸ್ಕರ ಕಾಯ್ತಾ ಇದ್ದಾರೆ. ಅವರು ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಬರ್ತಾ ಇಲ್ಲ ಅಂತ ಇಲ್ಲಿ ಸಾಕಷ್ಟು ದೂರುಗಳು ಬರ್ತಾ ಇದೆ ಸರ್. ಇಲ್ಲಿ ಅಧಿಕಾರಿಗಳನ್ನ ಸಮರ್ಪಕವಾಗಿ ಕೆಲಸ ಮಾಡಿಸ್ಲಿಕ್ಕೆ ಒಂದಷ್ಟು ಇಲ್ಲಿರುವಂಥ ಕೌನ್ಸಿಲ್ಗಳು ಯಾಕೆ ಸರ್ ಒತ್ತಡ ಹಾಕೋಕ್ಕಾಗ್ತಾ ಇಲ್ಲ? ಇಲ್ಲಿ
ಸರ್ ಈಗ ಏನಾಗಿದೆ ಅಂದರೆ ಪುರಸಭೆಯಲ್ಲಿ ಅಧ್ಯಕ್ಷರುಗಳು ಇಲ್ಲ. ಇಲ್ಲಿರೋದು ಈಗ AC ಪೀರಿಯಡಲ್ಲಿ ಆಡಳಿತ ನಡೀತಾ ಇರೋದು. ಮತ್ತು ಕೆಲವೊಂದು ಟೈಮ್ಗಳು ಲೇಟಾಗಿ ಬರ್ತಾ ಇದ್ದಾರೆ ಮಾಡೋದ್ರಿಂದ ನೆನ್ನೆ ಚೀಫ್ ಆಫೀಸರು ಎಲ್ಲರನ್ನೂ ನೋಟಿಸ್ ಜಾರಿ ಮಾಡಿದ್ದಾರೆ. ಇನ್ ಟೈಮ್ 10 ಕಾಲಿಗೆಲ್ಲ ಬರಬೇಕು ಮಾಡಬೇಕು ಅಂತ ಹೇಳಿ ನೋಟಿಸ್ ಎಲ್ಲ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಅದು ಲೋಕಾಯುಕ್ತ ಗೈಡೆನ್ಸ್ ಮೇಲೂ ಮಾಡಿದ್ದಾರೆ ಜೊತೆಲಿ. ಮತ್ತು ಕೆಲವೊಂದು ಖಾತೆಗಳು ಅವು ಇವು ಆಗ್ತಾಯಿಲ್ಲ ಅನ್ನೋ ಒಂದು ಕೂಗು ಲೋಕಾಯುಕ್ತರು ಮೊನ್ನೆ ಬಂದು ಎಲ್ಲನೂ ತಗ್ಸಿ ಎಲ್ಲ ನೋಡಿದ್ದಾರೆ, ಮಟ್ಟಿದ್ದಾರೆ. ಚುರುಕು ಮುಟ್ಟಿಸುವಂಥ ಕೆಲಸನ ಆಲ್ರೆಡಿ ಈಗ ಮಳವಳ್ಳಿ ಪುರಸಭೆ ಚೀಫ್ ಆಫೀಸರ್ ಕೆಲಸಕ್ಕೆ ಸರ್ ಚೀಫ್ ಆಫೀಸರ್ ಕೂಡ ಅವ್ರ ಚೇಂಬರ್ ಖಾಲಿ ಇದೆ, ಅವರು ಕೂಡ ಬಂದಿಲ್ಲ ಕರ್ತವ್ಯಕ್ಕೆ. ಅವರು ಕೆಲವೊಂದು ನಾವು ಕೇಳೋಕೆ ಹೋದಾಗ ಮಂಡ್ಯ ಮೀಟಿಂಗ್ ಇರುತ್ತೆ, ಅಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಹೋಗಿ ಸರಿ ಸರ್, ಇವಾಗ ಅವ್ರು ಎಲ್ಲೇ ಹೋಗ್ಲಿ ಸರ್, ಸಾರ್ವಜನಿಕರಿಗೆ ಒಂದು ನೋಟಿಸ್ ಮೂಲಕ ತಿಳುವಳಿಕೆ ಕೊಡೋಕ್ಕಾಗಲ್ವಾ? ಇಂಥ ಅಧಿಕಾರಿ ಇಷ್ಟು ಗಂಟೆಯಿಂದ ಡ್ಯೂಟಿ ಇರ್ತಾರೆ, ಇಂಥ ದಿನ ಇಂಥ ಕಡೆ ಹೋಗಿರ್ತಾರೆ ಅಂತ ಒಂದು ತಿಳುವಳಿಕೆ ಕೊಟ್ಟರೆ ಜನಗಳಿಗೂ ಅರ್ಥ ಆಗುತ್ತಲ್ವ ಸರ್? ಪಾಪ ಜನಗಳು ಬಂದು ಅವ್ರ ಸಮಯನ ಪೋಲ್ ಮಾಡ್ಕೊಂಡು ಕಾಯ್ತದಲ್ಲ ಸರ್ ಇವಾಗ. ಸೊ ಹೌದು, ಕರೆಕ್ಟ್, ನೀವು ಹೇಳ್ತಿರೋದು ಕರೆಕ್ಟ್ ಇದೆ. ಇಲ್ಲಿವರೆಗೂ ಆಗ್ತಾ ಇದ್ರೆ ನೋಟಿಸ್ ಕೊಡ್ಲಿ, ಇವತ್ತೇನು ಬರ್ದಿಲ್ಲ ಅನ್ಸುತ್ತೆ ಸರ್. ಇವಾಗ ಸಂಬಳ ಮಾತ್ರ ತಗೋತಾರಲ್ಲ ಸರ್ ಪೂರ್ತಿನವರು? ಖಂಡಿತ ಕೆಲಸ ಮಾಡ್ತಾರೆ, ಸಂಬಳ ಮಾತ್ರ ತಗೋತಾರೆ, ಜನಗಳ ಮಾತ್ರ ಸರ್ವಿಸ್ ಕೊಡ್ತಾ ಇಲ್ವಲ್ಲ ಸರ್? ಹೌದು, ಇದ್ರ ಬಗ್ಗೆ ಮೀಟಿಂಗಲ್ಲೇ ಸದಸ್ಯರುಗಳೆಲ್ಲರೂ ಮಾತಾಡಿದ್ದಾರೆ, ಮಟ್ಟಿದ್ದಾರೆ. ಸದಸ್ಯರುಗಳು ಸುಧಾ ಈಗ ಒಂದು ರೀಸೆಂಟಾಗೂ ಮಾತಾಡಿದರೆ, ಈಗ ಮೊನ್ನೆನೂ ಮಾತಾಡಿದ್ದಾರೆ. ಅಧಿಕಾರಿಗಳು ಸ್ವಲ್ಪ ಕೆಲಸಗಳು ಕಾರ್ಯಗಳು ಚುರುಕುಗೊಳಿಸಿ ಮಾಡಿ ಅಂತ ಹೇಳಿದ್ರಿಂದ ಆ ಒಂದು ಇದ್ರ ಮೇಲೆ ನೆನ್ನೆ ನೋಟಿಸ್ ಎಲ್ಲರಿಗೂ ಜಾರಿ ಮಾಡಿದ್ದಾರೆ. ಆ ನೋಟಿಸು ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ರೆ ಖಂಡಿತ ಸಿಗುತ್ತೆ. ಇಷ್ಟು ಗಂಟೆಗೆ 10 ಗಂಟೆ 5 ನಿಮಿಷಕ್ಕೆ ಹಾಜರಾಗತಕ್ಕದ್ದು ಅಂತ ನೋಟಿಸ್ ನೆನ್ನೆ ಕೊಟ್ಟಿದ್ದಾರೆ. ಎಲ್ಲರೂ ತಗೊಂಡಿದ್ದಾರೆ ನೋಟಿಸ್ ಅದನ್ನು. ಓಕೆ ಸರ್, ಆಯ್ತಿಂದ ಇನ್ನು ಮುಂದೆ ಆಡಳಿತ ಚುರುಕಾಗೋ ಲಕ್ಷಣ ಕಾಣಬಹುದು. ಇಲ್ಲದಿದ್ರ ಬಗ್ಗೆ ನಾವು ಸಾರ್ವಜನಿಕರು ಮತ್ತು ಸದಸ್ಯರೆಲ್ಲ ಇಲ್ಲಿ ಕೂತು ಧರಣಿ ಮಾಡಿ ಆಡಳಿತದ ಬಗ್ಗೆ ನಾವು ಒಂದು ಜಿಲ್ಲಾಧಿಕಾರಿಗಳ ಗಮನ ತರುವಂಥ ಪ್ರಯತ್ನ ನಾವು ಮಾಡ್ತೀವಿ. ಸರ್ಕಾರಕ್ಕೆ ತರೋ ಪ್ರಯತ್ನ ನಾವು ಖಂಡಿತ ಮಾಡೋಣ. ಓಕೆ ಸರ್, ಧನ್ಯವಾದ ಸರ್. ನಮಸ್ಕಾರ. ನಮಸ್ತೆ ಸರ್. ಯಾರಿಗೋಸ್ಕರ ಕಾಯ್ತಾ ಇದ್ದೀರಿ ಸರ್? ಸರ್ ಇಲ್ಲಿ ಪುರಸಭೆಯಲ್ಲಿ RO ಮೇಡಮ್ಗೋಸ್ಕರ ಕಾಯ್ತಾ ಇದ್ದೀವಿ. 11 ಗಂಟೆ ಆಗೈತೆ, ಇನ್ನೂ ಬಂದಿಲ್ಲ. 11:03 ಈಗ ಟೈಮು. ಅವರ ಇಲ್ಲಿ ಕರ್ತವ್ಯದ ಹಾಜರಿ ಸಮಯ ಎಷ್ಟು ಸರ್ ಅವ್ರದ್ದು? 10:30 ಸರ್. 10:30 ಬರಬೇಕಾ? 10:30. ನಾವು ಕೌನ್ಸಿಲರ್ಗಳ ಇನ್ನೂ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ನಮ್ಮದು ಬಾಡಿ ಇಲ್ಲ, ನಮಗೆ ಪವರ್ ಇಲ್ಲ ಕೇಳೋಕ್ಕೆ, ಹಂಗಾಗಿ ನಾವು ಕೇಳೋಕ್ಕಾಗಲ್ಲ. ಅವ್ರು ಬಂದಿದ್ದ ಲೆಕ್ಕ ಹೋಗಿದ್ದಕ್ಕ ಅಂತಾರೆ. ಇನ್ನೊಬ್ರು ಕೌನ್ಸಿಲರ್ಗೆ ಫೋನ್ ಮಾಡಿದ್ರೆ RO ಮೇಡಮ್ ಬರೋದೇ ಡೈಲಿ 11:00 ಅಂತಾರೆ. ಅದಕ್ಕೆ ಕಾಯ್ಕೊಂಡು ಕುಂತಿದ್ದೀವಿ ಸರ್. ಎಷ್ಟು ಗಂಟೆಗೆ ಬರ್ತಾರೆ ಬರಲಿ, ಅವ್ರನ್ನೇ ಪ್ರಶ್ನೆ ಮಾಡೋಣ. ಎಷ್ಟು ಗಂಟೆಗೆ ಟೈಮಿಂಗ್ಸ್ ಇರುತ್ತೆ? ಇಲ್ಲ ಬಿಡಿ, ಕ್ಲಾರಿಟಿ ಹಂಗೆ ಅವ್ರು ಹೈದರಾಬಾದ್ ಸಾಕು ಬಿಡಿ. ಬೆಳಗ್ಗೆಯಿಂದ ಆಂಜನೇಯನ ದೇವಸ್ಥಾನದ ಒಂದು ಸಮಿತಿಯವರು 6 ಕಾಯ್ತಾ ಇದ್ದಾರೆ ಸರ್. 10:00 ಬರಬೇಕಾಗಿದ್ದವರು ಈಗ ಸಮಯ 11:30 ಆಯಿತು, ಇನ್ನೂ ಕೂಡ 11:45 ಆಯಿತು, ಇನ್ನೂ ಕೂಡ ಅವರು ಕರ್ತವ್ಯಕ್ಕೆ ಹಾಜರಾಗಿಲ್ಲ ಸರ್. ನೀವು ಇಲ್ಲಿರುವಂಥ ಅಧಿಕಾರಿಗಳ ಮೇಲೆ ಒಂದು ಸರಿಯಾಗಿ ಸಮಯಕ್ಕೆ ಕರ್ತವ್ಯಕ್ಕೆ ಬನ್ನಿ ಅಂತ ಯಾಕೆ ಹೇಳೋಕ್ಕಾಗಲ್ಲ ನೀವು? ಸರ್ ಹೇಳಿದ್ದೀವಿ, ಇಲ್ಲ ಅವರೆಲ್ಲ ಬೇರೆ ಕಡೆ ಹೋಗಿದ್ದಾರೆ ಏನೋ ಅಂತ ಗೊತ್ತಿಲ್ಲ. ಹಾಂ ಕೇಳಿ ನೋಡ್ಬಿಟ್ಟು ಹೇಳ್ತೀರಿ ಸರ್. ಸರ್ ಅವರು ಇಲ್ಲಿ ಜನಗಳು ಕರೆನೂ ಮಾಡಿದ್ರು, ನಾವು CL ಆಗ್ತೀನಿ, ಮನೇಲೇ ಉಳ್ಕೊತೀನಿ ಅನ್ನೋ ರೀತಿಲೆಲ್ಲ ಸಬು ಬೀಳ್ತಾ ಇದ್ದಾರೆ. CL ಮನೇಲಿ ಉಳ್ಕೋದಾದ್ರೆ ಇಲ್ಲಿ ಮಾಡಬೇಕಲ್ವಾ? ಮತ್ತೆ ನೋಟಿಸ್ ಬೋರ್ಡಲ್ಲಿ ಯಾಕೆ ಹಾಕಿಲ್ಲ ನಾವು ಕೆಲಸಕ್ಕೆ ಕರ್ತವ್ಯಕ್ಕೆ ಬರ್ತೀವಿ ಇಲ್ಲ ಅಂತ? ನಮ್ಮ ಚೀಫ್ ಆಫೀಸರ್ ಕೇಳ್ಬಿಟ್ಟು ಹೇಳ್ತೀನಿ. ಚೀಫ್ ಆಫೀಸರು ಇಲ್ಲ ಸರ್, ಅವರು ಬಂದಿಲ್ಲ. ಹೌದಾ? ಇಲ್ಲಿ ಕೆಲವರು ಯಾರು ಇಲ್ಲ ಅಂತ ಜನಗಳೆಲ್ಲರ ಮೇಲೆ ಆರೋಪ ಮಾಡ್ತಿದ್ದಾರೆ. ನೀವು ಜನಪ್ರತಿನಿಧಿಗಳಾಗಿ ಇಟ್ಕೊಂಡು ಜನಗಳ ಕಷ್ಟ ಸುಖ ಕೇಳಬೇಕಲ್ವ ಸರ್ ನೀವು? ಏನು ಮಾಡೋದು ಸರ್, ಇಲ್ಲಿ ಯಾರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದೋದ್ರಿಂದ ಇವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋದು ಆಗೋಗಿದೆ. ಅವ್ರು ಬರೋ ಟೈಮಿಂಗ್ಸು ಗೊತ್ತಾಗಲ್ಲ, ಹೋಗೋ ಟೈಮಿಂಗ್ಸು ಗೊತ್ತಾಗಲ್ಲ. ಸಂಬಳ ಮಾತ್ರ ತಗೋತಾರ ಸರ್, ಪೂರ್ತಿ ಸಂಬಳನ ಮಾತ್ರ ತಿಂಗಳು ಟ್ರಿಪ್ ಕರೆಕ್ಟಾಗಿ ಬರ್ತದೆ. ಸರ್ ನಮಸ್ಕಾರ ಸರ್. RO ಅವರು ಇವತ್ತು ರಜಾ ಹಾಕಿದ್ದಾರೆ, ಕೆಲ್ಸಕ್ಕೆ ಬರ್ತಾರೆ ಸರ್ ಇವತ್ತು? ಸರ್ ನಾವು ಗೊತ್ತಿಲ್ಲ, ಅದು ನಮ್ಮ ಅಧಿಕಾರಿ ಕೇಳ್ಬೇಕು. ನಾನು ಕೇಳಿ ಸರ್ ಇವರು ಆಂಜನೇಯ ಸೇವಾ ಸಮಿತಿಯವರು ತುಂಬ ದಿನಗಳಿಂದ ಅವ್ರದ್ದು ಒಂದು ವಸ್ತುಗಳಿಗೋಸ್ಕರ ಅಲಿತಾ ಇದ್ದಾರಂತೆ. ಅವ್ರಿಗೆ ಕೊಡ್ತೀವಿ ಇಲ್ಲ ಕೊಡಲ್ಲ ಅಂತ ಏನಾರ ಒಂದು ಬರ್ಕೊಡ್ಬೇಕಲ್ವ ಸರ್? ಸುಮ್ಮನೆ ಪಾಪ ಅವರು ಸಮಯ ಪೋಲ್ ಮಾಡ್ಕೊಂಡು ಪಾಪ ಅಲ್ಲಿಂದ ಬರ್ತಾರೆ. ಹಾಂ
ನೀವು ಅವ್ರಿಗೇನಾರು ಮೇಲ್ಪಟ್ಟ ಅಧಿಕಾರಿ ಕೆಲಸ, ನಾವು ಇಲ್ಲಿ ಕೆಲ್ಸಗಾರರು, ನಮ್ ಕೇಳಿದ್ರೆ ನಾವೇನ್ ಸರ್ ನಮ್ಮ ಕೆಲಸ ನಾವು ಮಾಡ್ತೀವಿ. ಯಾರನ್ನು ಕೇಳ್ಬೇಕು ಸರ್? ಇದು ಅವರು ರಜಾ ಹಾಕೋದ್ರದ್ದು ಎಲ್ಲಿ ಇರುತ್ತೆ ಅದು? ಹೆಂಡತಿ ಬಾಸು ಮುಖ್ಯಾಧಿಕಾರಿಗಳು ಅವರು ಇಲ್ವಲ್ಲ ಸರ್? ಅವರು ಇಲ್ಲ, ಬರ್ತಾರೆ ಸರ್, ಎಲ್ಲ ಮೀಟಿಂಗ್ ಹೋಗಿರ್ತಾರೆ, ಬರ್ತಾರೆ. ಬರ್ತಾರೆ, ಬಂದ್ರೆ ಲೇಟಾಗಿ ಬರ್ತಾರೆ ಸರ್. ಸರಿ ಸರ್, ಆಯ್ತು. ಇದೇನಾ ನಿಮ್ದು? ಇದು ಸ್ವಲ್ಪ ಇನ್ನು ಜಾಸ್ತಿ ತುಮಕ ಬಂದಿರೋದು, ಸ್ವಲ್ಪ ಇರೋದು ಎಲ್ಲ ಖಾಲಿ ಆಗವ ಇಲ್ಲಿ. ಓ, ಯಾರೋ ಎಲ್ಲ ಬಂದು ನೋಡ್ಕೋಗಿದ್ದ, ತುಮಕ ಬಂದಿಲ್ಲ ಯಾಕಂದ್ಮೇಲೆ ಬಂದು ನೋಡ್ಕೋಗಿದ್ದ. 2 ಟ್ರ್ಯಾಕ್ಟರ್ ತುಮಕ ಬಂದಿದ್ರು, 2 ಲೋಡು. ಇಲ್ಲಿ ನೋಡಿ ಇಲ್ಲಿ ಎಷ್ಟಾಯ್ತು ಇಲ್ಲ. ಓ, ಎಲ್ಲ ಹೊಡೆದಾಗವೆ, ಅರ್ಧರ್ಧೆಲ್ಲ ಅವೇ ಎಲ್ಲ ನಾವೆಲ್ಲ ಚೆನ್ನಾಗಿದ್ದಾವೆ. ಇದಂದ್ರೆ ಇದಕ್ಕಿಂತ 2 ಪಟ್ಟು ಜಾಸ್ತಿ ಇತ್ತಾ? ಜಾಸ್ತಿ ಇತ್ತು, ಈಗ ಕಮ್ಮಿ ಆಗವ. ಸುತ್ತಿದ್ರು ಟಾರ್ಪಾಲು ಇಲ್ಲಿ ಮೆರ್ಕೆ ಹಾಕಿದ್ರು. ಒಂದು ಇಟ್ಗೆ ಹೊಡೆದಿರಲಿಲ್ಲ, ಎಷ್ಟು ಇಟ್ಗೆ ಹೊಡೆದಾಕ ನೋಡಿ. ಆಮೇಲೆ ಈಗ ಮಾಜೂರು ಮಾಡಿಲ್ಲ ಅವರು. ಮಾಜೂರು ಮಾಡ್ಕೊ ತುಂಬ್ಕೊರ್ಬೇಕು, ಮಾಜೂರು ಮಾಡಿಲ್ಲ ಅವರು. ಸ್ನೇಹಿತರೆ, ನಾನು ನಿಮ್ಮ ಮಳವಳ್ಳಿ ಸೂರಿ. ಮಳವಳ್ಳಿ ತಾಲೂಕಿನಾದ್ಯಂತ ಸರ್ಕಾರಿ ಅಧಿಕಾರಿಗಳದೇ ಒಂದು ದಬ್ಬಾಳಿಕೆ ದೌರ್ಜನ್ಯ ಶುರುವಾಗಿದೆ. ಅದರಲ್ಲೂ ಬಹುಮುಖ್ಯವಾಗಿ ಮಳವಳ್ಳಿ ಪಟ್ಟಣದ ಪುರಸಭೆಯಲ್ಲಂತೂ ಅಧಿಕಾರಿಗಳನ್ನ ಹೇಳೋರು ಕೇಳೋರು ಯಾರು ಇಲ್ಲವೇ ಇಲ್ಲ. ಸಾರ್ವಜನಿಕರ ತೆರಿಗೆ ಹಣದಿಂದ ಸಂಬಳ ಪಡೆದುಕೊಳ್ಳುತ್ತೀವಿ ಅನ್ನುವಂಥ ಒಂದು ಗರಿಷ್ಠವಾದಂಥ ಕೃತಜ್ಞತೆಯೂ ಆ ಅಧಿಕಾರಿಗಳಿಗಿಲ್ಲ. ಮಳವಳ್ಳಿ ಹೊರಕೋಟೆಯ ಆಂಜನೇಯ ಸೇವಾ ಸಮಿತಿಯ ಪ್ರಕರಣ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆ ಪ್ರಕರಣದಲ್ಲಿ ಅವರು ಹೈಕೋರ್ಟ್ಗೆ ಹೋಗಿ ಪ್ರಕರಣನ ಗೆದ್ದು ಮಳಿಗೆಗಳನ್ನ ಕಟ್ಟಿಸಿ ಅದನ್ನ ಉದ್ಘಾಟನೆ ಮಾಡಿದ್ರು. ಅದೆಲ್ಲರಿಗೂ ನಿಮಗೆ ತಿಳಿದಿರೋ ವಿಚಾರನೇ. ಆದರೆ ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನಮ್ಮ ಅವರು ಆಂಜನೇಯ ಸೇವಾ ಸಮಿತಿಯ ಕಟ್ಟಡ ಕಟ್ಟಿಸೋಕ್ಕೂ ಮೊದಲೇ ಅಲ್ಲಿದ್ದಂಥ ಇಟ್ಟಿಗೆ ಮರಳೆಲ್ಲನ್ನು ತುಂಬಿಕೊಂಡೋಗಿದ್ರು. ಆ ಇಟ್ಟಿಗೆ ಮರಳನ್ನ ಈಗಿರುವ ಅಧಿಕಾರಿಗಳು ಕೊಡದೇನೆ ಸತಾಯಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಒಂದು ಅಕ್ಷಮ್ಯ ಅಪರಾಧ. ಇದನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ಮೊದಲನೇದಾಗಿ ಮಳವಳ್ಳಿಯಲ್ಲಿ ನಾವು ಮತ ಹಾಕಿ ಕಳಿಸಿರುವಂಥ ಜನಪ್ರತಿನಿಧಿಗಳಿಗೆ ಅಧಿಕಾರನೇ ಇಲ್ಲ. ಇಲ್ಲಿ ಪ್ರಜೆಗಳನ್ನ ಕಷ್ಟನ ಕೇಳೋರು ಯಾರು ಇಲ್ವೇ ಇಲ್ಲ. ಈಗಲಾದರೂ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಸರಿಯಾಗಿರುವಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಆರಿಸಿ ಕಳಿಸಿ. ಧನ್ಯವಾದ ಸ್ನೇಹಿತರೆ.